ಹಾಯ್ ಎವ್ರಿವನ್, ಒನ್ ಡೇ ಪಿಕ್ನಿಕ್ಗೆ ಸಖತ್ತಾಗಿರುವ ಪ್ಲೇಸ್ ಅದುವೇ ಭೀಷ್ಮಕೆರೆ. ಗದಗ ನಗರದಲ್ಲಿರುವ ಭೀಷ್ಮಕೆರೆ ಎಂದೇ ಕರೆಯಲಾದ ಬಿಸಿ ಕೆರೆ ಅದು ಸರಿಸುಮಾರು 103 ಎಕರೆ ವಿಸ್ತೀರ್ಣದಲ್ಲಿ ಹರಡಿದೆ. ಈ ಸ್ಥಳ ಪ್ರವಾಸಿ ತಾಣವಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಶ್ರೇಷ್ಠ ವಚನಕಾರರಾದ ಬಸವಣ್ಣನವರ 116 ಅಡಿ ಎತ್ತರದ ಮೂರ್ತಿ ಇದೆ. ಇಲ್ಲಿ ಬಸವಣ್ಣನವರ ಕಿರುಪರಿಚಯಿಸಿದ್ದಾರೆ. 12ನೇ ಶತಮಾನದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣನವರು ಜನಿಸಿದರು. ಇವರ ಪ್ರಮುಖ ವಿಚಾರಗಳನ್ನು ಇಲ್ಲಿ ದೃಶ್ಯದ ಮೂಲಕ ತೋರಿಸಿದ್ದಾರೆ. ಕಳ್ಳನಾಗರಕ್ಕೆ ಹಾಲೆರೆಯುವುದು, ಮೂಢನಂಬಿಕೆ, ಅಸ್ಪೃಶ್ಯತೆ ಬಗ್ಗೆ ಯೋಚಿಸುತ್ತಿರುವುದು, ನೀರಲ್ಲಿ ಬಿದ್ದ ಬಾಲಕನನ್ನು ರಕ್ಷಿಸುತ್ತಿರುವುದು, ಜನಿವಾರ ಹಾಕಿಕೊಳ್ಳುವುದನ್ನು ವಿರೋಧಿಸುವುದು, ನಂತರ ಗಂಗಾಂಬಿಕೆಯೊಂದಿಗೆ ಬಸವಣ್ಣನವರ ವಿವಾಹ, ಬಸವಣ್ಣನವರು ಧ್ಯಾನದಲ್ಲಿ ಕುಳಿತಿರುವ ದೃಶ್ಯ, ಕಳ್ಳರನ್ನೂ ಕೂಡ ಶರಣರಂತೆ ಕಂಡು ಮನ ಪರಿವರ್ತಿಸಿದ್ದು ಮತ್ತು ಬಿಜ್ಜಳನ ಆಸ್ಥಾನದಲ್ಲಿ ಲಿಪಿಯನ್ನು ಓದಿ ನಿಧಿ ಶೋಧಿಸಿದ್ದು, ದಲಿತರೊಂದಿಗೆ ಸಹಭೋಜನ ಮಾಡಿದ್ದು ಮತ್ತು ಅಂತರ್ಜಾತೀಯ ವಿವಾಹವನ್ನು ಮಾಡಿಸಿದರು. ಅಂತರ್ಜಾತೀಯ ವಿವಾಹವನ್ನು ಮಾಡಿಸಿದ್ದಕ್ಕಾಗಿ ವಧುವರರನ್ನು ಆನೆ ಕಾಲಿಗೆ ಕಟ್ಟಿ ಎಳೆಸಿದ ದೃಶ್ಯ, ಶರಣನ ವಚನ ಸಂಪತ್ತನ್ನು ಉಳಿಸಲು ಉಳುವಿಗೆ ಹೋಗುತ್ತಿರುವ ದೃಶ್ಯವೂ ಇದೆ. ಇವರ ಪ್ರಮುಖ ವಿಚಾರವೆಂದರೆ ಸಮಾನತೆ, ದಯವೇ ಧರ್ಮದ ಮೂಲ, ಕಾಯಕವೇ ಕೈಲಾಸ ಎಂದು ತಿಳಿಸಿದ್ದಾರೆ. ನಾವು ನೆಕ್ಸ್ಟು ಬೋಟಿಂಗ್ ಹೋಗಿದ್ವಿ. ಬೋಟಿಂಗ್ನಲ್ಲಿ ಮಕ್ಕಳಂತೂ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದರು. ನೀವು ಕೂಡ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.